ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತಿನೆಲ್ಲರಿಗೂ. WPL 2024 ಅಲ್ಲಿ ನಮ್ಮ RCB ವುಮೆನ್ಸ್ ಕಪ್ಪು ಗೆದ್ದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಸೊ ಲೆಟ್ಸ್ ಈಗ ಫೋಕಸ್ ಎಲ್ಲ ಮೆನ್ಸ್ RCB ಟೀಮ್ ಕಡೆ ಶಿಫ್ಟ್ ಆಗಿದೆ ಗುರು. ಏನು ನಮ್ಮ RCB ಟೀಮು ಮೊಟ್ಟ ಮೊದಲ IPL 2024 ಅಲ್ಲಿ ಕಪ್ಪು ಗೆದ್ದು ಮತ್ತೆ ಇತಿಹಾಸ ಸೃಷ್ಟಿ ಮಾಡ್ತಾರೆ. ಒಂದು ಬಿಗ್ ಕ್ವಶನ್. ಸೊ IPL 2024 ಅಲ್ಲಿ ಫಸ್ಟ್ ಮ್ಯಾಚು CSK ವರ್ಸಸ್ RCB. ಸೊ CSK ವಿರುದ್ಧ ಗೆಲ್ಲಬೇಕಾದ್ರೆ ಮಹಾತಂತ್ರ ಮಾಡಬೇಕಾಗುತ್ತೆ. CSK ಟೀಮು ಕ್ವಾಲಿಟಿ ಟೀಮು, ನೋ ಡೌಟು. ಸೊ ಈ ಒಂದು ಬಲಿಷ್ಠ CSK ವಿರುದ್ಧ ಗೆಲ್ಲಬೇಕಾದ್ರೆ ಒಂದು ಸ್ಟ್ರಾಂಗ್ ಪ್ಲೇಯಿಂಗ್ 11 ಇರಲೇಬೇಕಾಗುತ್ತೆ ಗುರು. ಅದ್ರಗೋಸ್ಕರ ನಮ್ಮ RCB ಮ್ಯಾನೇಜ್ಮೆಂಟ್ ಕೆಲವೊಂದು ರಿಸ್ಕ್ ತಗೋಬೇಕಾಗುತ್ತೆ. ಆ ಒಂದು ಚಪ್ಪೋ ಗ್ರೌಂಡ್ಗೆ ಸೂಟ್ ಆಗುವಂತಹ ಪ್ಲೇಯಿಂಗ್ 11 ಪ್ರಿಪೇರ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸೊ ನನ್ನ ಪ್ರಕಾರ 2 ಪ್ಲೇಯಿಂಗ್ 11 ಪ್ರಿಪೇರ್ ಮಾಡಿದ್ದೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಹತ್ರ ಒಂದೇ ಒಂದು ರಿಕ್ವೆಸ್ಟು, ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿದ ಮಾತ್ರ ಮರಿಬೇಡಿ. ಸೊ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುರು. IPL ಬರ್ತಾ ಇದೆ. ಸೊ IPL ಬರೋಷ್ಟಿಗೆಲ್ಲ 10K ಸಬ್ಸ್ಕ್ರೈಬರ್ಸ್ ಆಗ್ತಾರಾ. ಸೊ ಫಟಾಫಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಸೊ ಫಸ್ಟ್ ಪ್ಲೇಯಿಂಗ್ 11 ಅಂದರೆ ಚಪ್ಪೋ ಗ್ರೌಂಡ್ ಯಾವ ಥರ ಇದೆ ಅಂದರೆ ಆ ಒಂದು ಸರ್ಫೇಸ್. ಸೊ ಚಪ್ಪೋ ಗ್ರೌಂಡ್ ಹಿಸ್ಟ್ರಿ ಹೇಳುತ್ತೆ, ಈ ಒಂದು ಪಿಚ್ ಮಾತ್ರ ಪ್ಯೂರ್ಲಿ ಸ್ಪಿನ್ ಟ್ರ್ಯಾಕ್ ಆಗಿರುತ್ತೆ. ಬಟ್ ಸರ್ಪ್ರೈಸಿಂಗ್ಲಿ ಲಾಸ್ಟ್ ವರ್ಷ ಅಲ್ಲಿ ಸ್ಪಿನ್ನರ್ಸ್ಗೆ ಹೆಲ್ಪೇ ಇದ್ದಿಲ್ಲ, ಪೇಸರ್ಸ್ಗೆ ಹೆಲ್ಪ್ ಇತ್ತು. ಅದ್ರಗೋಸ್ಕರ ಈ ವರ್ಷ ಯಾವ ಥರ ಪಿಚ್ನ ರೆಡಿ ಮಾಡ್ತಾರೆ ಗೊತ್ತಿಲ್ಲ. ಅದು ಮಾತ್ರ ಮ್ಯಾಚ್ ಸ್ಟಾರ್ಟ್ ಆಗುವ ಹಾಫ್ ಅನ್ ಅವರ್ ಮುಂಚೆ ಗೊತ್ತಾಗುತ್ತೆ ಪಿಚ್ ರಿಪೋರ್ಟ್ ಮೇಲೆ. ಸೊ ನೋಡ್ಬೇಕಷ್ಟೇ. ಸೊ ನನ್ನ ಪ್ರಕಾರ RCB ಸ್ಟ್ರಾಂಗೆಸ್ಟ್ ಫಸ್ಟ್ ಪ್ಲೇಯಿಂಗ್ 11 ಇಫ್ ಸಪೋಸ್ ಸ್ಪಿನ್ ಟ್ರ್ಯಾಕ್ ಆಗಿತ್ತಪ್ಪ ಅಂದರೆ ಡೆಫಿನೆಟ್ಲಿ ಆಗಿ ನಮ್ಮ RCB ಮ್ಯಾನೇಜ್ಮೆಂಟು ಒಂದು ರಿಸ್ಕ್ ತಗೋಬೇಕಾಗುತ್ತೆ ಗುರು. ಏನಪ್ಪ ಅಂದರೆ ನನ್ನ ಪ್ರಕಾರ ಓಪನಿಂಗ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಯಾಪ್ಟನ್ ಫಾಫ್ ಡೂಪ್ಲೆಸ್ ಅವರು. ಈ ಒಂದು ಟ್ರ್ಯಾಕ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. CSK ದಲ್ಲಿ ಸಾಕಷ್ಟು ವರ್ಷ ಕ್ರಿಕೆಟ್ ಅನ್ನು ಆಡಿದ್ದಾರೆ. ಅದ್ರಗೋಸ್ಕರ ಸ್ಲೋ ಟ್ರ್ಯಾಕ್ ನಲ್ಲಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಫಾಫ್ ಅವರು. ನೆಕ್ಸ್ಟ್ ಇವರ ಪರ ಓಪನಿಂಗ್ ಮಾಡ್ತೀನಿ ವಿಲ್ ಜಾಕ್ಸ್ ಅವರಿಗೆ. ಸೊ ಕ್ವಾಲಿಟಿ ಪ್ಲೇಯರು, ಬೆಂಕಿ ಪ್ಲೇಯರು, ಬಡಿ ಪ್ಲೇಯರು. ಅದೇ ರೀತಿಯಾಗಿ ಈ ಒಂದು ಟ್ರ್ಯಾಕ್ ನಲ್ಲಿ ಸ್ಪಿನ್ ಸಪೋರ್ಟ್ ಇರುತ್ತೆ. ಅದ್ರಗೋಸ್ಕರ ಸೊ ವಿಲ್ ಜಾಕ್ಸ್ ಅವರು ಆಫ್ ಬ್ರೇಕರ್ ಬಾಲ್ ಆಗ್ತಾರೆ. ಅದ್ರಗೋಸ್ಕರ ಬ್ಯಾಟಿಂಗು ಪ್ಲಸ್ ಬಾಲಿಂಗು ಬೋನಸ್ ಆದಂಗೆ ಆಗಿರುತ್ತೆ ಗುರು. ಅದ್ರಗೋಸ್ಕರ ವಿಲ್ ಜಾಕ್ಸ್ ನ ಆಡ್ತೀನಿ. ನೆಕ್ಸ್ಟ್ ನಂಬರ್ 3 ಅಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ. ಸ್ಲೋ ಟ್ರ್ಯಾಕ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಮಾಸ್ಟರ್ ಸ್ಟ್ರೋಕ್ ಆಡ್ತಾರೆ. ನಂಬರ್ 3 ಪಿಕ್ ಮಾಡ್ತಾರೆ. ನಂಬರ್ 4 ಅಲ್ಲಿ ರಜಾತ್ ಪಾಟಿದಾರ್. ನಂಬರ್ 5 ಅಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್. ನಂಬರ್ 6 ಅಲ್ಲಿ ಕ್ಯಾಮರನ್ ಗ್ರೀನು. ನಂಬರ್ 7 ಅಲ್ಲಿ ದಿನೇಶ್ ಕಾರ್ತಿಕ್. ನಂಬರ್ 8 ಅಲ್ಲಿ ಮಯಾಂಕ್ ಡಾಗರ್. ನಂಬರ್ 9 ಅಲ್ಲಿ ಆಕಾಶ್ ದೀಪ್. ನಂಬರ್ 10 ಅಲ್ಲಿ ಮೊಹಮ್ಮದ್ ಸಿರಾಜ್. ನಂಬರ್ 11 ಅಲ್ಲಿ ಎಸ್ ದಯಾಲ್. ಸೊ ಇದು ಫಸ್ಟ್ ಪ್ಲೇಯಿಂಗ್ 11. ಸೆಕೆಂಡ್ ಪ್ಲೇಯಿಂಗ್ 11 ಓಪನಿಂಗ್ ಮಾಡ್ತಾರೆ ಕ್ಯಾಪ್ಟನ್ ಫಾಫ್ ಡೂಪ್ಲೆಸ್ ಅವರು ಮತ್ತು ಇವರ ಪರ ಓಪನಿಂಗ್ ಮಾಡ್ತಾರೆ ಕಿಂಗ್ ವಿರಾಟ್ ಕೊಹ್ಲಿ ಅವರು. ನೆಕ್ಸ್ಟ್ ನಂಬರ್ 3 ಬರ್ತಾರೆ ರಜಾತ್ ಪಾಟಿದಾರ್. ನಂಬರ್ 4 ಗ್ಲೇನ್ ಮ್ಯಾಕ್ಸ್ವೆಲ್. ನಂಬರ್ 5 ಕ್ಯಾಮರನ್ ಗ್ರೀನು. ನಂಬರ್ 6 ದಿನೇಶ್ ಕಾರ್ತಿಕ್. ನಂಬರ್ 7 ಮಯಾಂಕ್ ಡಾಗರ್. ನಂಬರ್ 8 ಕರಣ್ ಶರ್ಮಾ. ನಂಬರ್ 9 ರೀಸ್ ಟೋಪ್ಲಿ ಅಥವಾ ಅಲ್ಜೆರಿ ಜೋಸೆಫ್. ನಂಬರ್ 10 ಮೊಹಮ್ಮದ್ ಸಿರಾಜ್. ನಂಬರ್ 11 ಆಕಾಶ್ ದೀಪ್. ಇದು ಗುರು ಇನ್ನೊಂದು ಪ್ಲೇಯಿಂಗ್ 11. ಸೊ ನಿಮ್ಮ ಪ್ರಕಾರ ಯಾವುದು ಪ್ಲೇಯಿಂಗ್ 11 ಚೆನ್ನಾಗಿದ್ರೆ ನಮ್ಮ ಫಸ್ಟ್ ಮ್ಯಾಚು ಅಗೇನ್ಸ್ಟ್ CSK ವಿರುದ್ಧ ಗೆಲ್ಲಬಹುದು ಅಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಇನ್ನೊಂದೇನಪ್ಪ ಅಂದ್ರೆ ನಮ್ಮ RCB ಮ್ಯಾನೇಜ್ಮೆಂಟ್ ರಿಸ್ಕ್ ತಗೋತಾರ. ಏನಪ್ಪಾ ರಿಸ್ಕ್ ಅಂದ್ರೆ ಇಫ್ ಸಪೋಸ್ ಸ್ಲೋ ಟ್ರ್ಯಾಕ್ ಇತ್ತಪ್ಪ ಅಂದ್ರೆ ಅಲ್ಲಿ ಕ್ಯಾಮರನ್ ಗ್ರೀನರಿಗೆ ಡ್ರಾಪ್ ಮಾಡಿ ಅವರ ಪ್ಲೇಸ್ಗೆ ವಿಲ್ ಜಾಕ್ಸ್ ಅವ್ರನ್ನ ಆಡಿಸ್ತಾರ ಅಂತ ಒಂದು ಬಿಗ್ ಕ್ವಶನ್. ಯಾಕೆಂದ್ರೆ ಕ್ಯಾಮರನ್ ಗ್ರೀನರು ಸ್ಲೋ ಟ್ರ್ಯಾಕ್ನ ಅಂತ ಪರಿ ಹೇಳ್ಕೊಳ್ಳೋ ಹಾಗೆ ಪರ್ಫಾರ್ಮೆನ್ಸ್ ಕೊಡಲ್ಲ. ಸೊ ಅದ್ರಗೋಸ್ಕರ ವಿಲ್ ಜಾಕ್ಸ್ನ ಆಡಿಸಿದ್ರೆ ಚೆನ್ನಾಗಿರುತ್ತೆ ಗುರು. ಸೊ ಕೆಲವೊಬ್ರು ಕೇಳ್ತಾ ಇರಬಹುದು, ಏನೋ ಗುರು ಕ್ಯಾಮರನ್ ಗ್ರೀನರ್ಗೆ 17 ಕೋಟಿ ಕೇಸಿ ಪಿಕ್ ಮಾಡಿದ್ವಿ, ಅವ್ರನ್ನ ಡ್ರಾಪ್ ಮಾಡೋಕೆ ಆಗುತ್ತೆ ಅಂತ ಕೇಳ್ತಿರ್ಬೋದು. ಎಸ್, ನಾವು ಮ್ಯಾಚ್ ವಿನ್ ಆಗಬೇಕಂದ್ರೆ ಕೆಲವೊಂದು ರಿಸ್ಕ್ ತಗೋಬೇಕಾಗುತ್ತೆ ಗುರು. ಸೊ ನಿಮ್ಮ ಪ್ರಕಾರ ನಿಮ್ಮ ಒಪಿನಿಯನ್ ತಪ್ಪದೆ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟಾದ್ರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.